ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇಲ್ಲಿ ನಾನು ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಕಥೆಯ ಎರಡನೇ ಭಾಗ ನೋಡೋಣ. ಎರಡನೇ ಭಾಗ ಹಾರದ ಮಾಯೆ. ಸಿಕ್ಕಿರೋ ಹಾರನ್ನು ಎಲ್ಲಿ ಇಡೋದು ಅಂತ ಹಳ್ಳಿಯಲ್ಲಿರೋ ಜನರು ಎಲ್ಲರೂ ಮಾತಾಡ್ಕೋತಾ ಇರ್ತಾರೆ. ಅಟ್ಟದ ಮೇಲೆ ಇಡೋಣವಾ ಅಂತ ಕೆಲವೊಬ್ರು ಹೇಳ್ತಾರೆ. ಆದರೆ ಒಬ್ಬರು ಆ ಗುಂಪಿನಲ್ಲಿ ಇರುವ ಒಬ್ಬ ಹಿರಿಯರು ಎಚ್ಚರಿಸ್ತಾರೆ, ಇದು ಸಾಮಾನ್ಯ ಹಾರವಲ್ಲ, ಇದರ ಹಿಂದೆ ಇತಿಹಾಸವಿದೆ. ಇದನ್ನು ಅರಿಯದೆ ಏನಾದರೂ ಮಾಡಿದರೆ ದೊಡ್ಡ ಅಪಾಯವಾಗಬಹುದು ಅಂತ. ಸೊ ಅದೇ ಗುಂಪಿನಲ್ಲಿ ಒಬ್ಬಳು ಯುವತಿನೂ ನಿಂತಿರ್ತಾಳೆ. ಅವಳ ಹೆಸರು ಪದ್ಮ. ಸಹಜವಾಗಿ ಮುಂದೆ ಹೋಗಿ ಹಾರವನ್ನು ಎತ್ತಿ ಹಿಡ್ಕೋತಾಳೆ. ಎಲ್ಲ ಜನರು ಮಾತಾಡ್ತಾ ಇರುವಾಗೆ ಒಂದೇ ಸಮನೆ ಅವಳನ್ನು ದುರ್ಗುಟ್ಟಿಸಿ ನೋಡ್ತಾರೆ. ಉಸಿರೇ ನಿಲ್ಲಿದಂತಾಗುತ್ತೆ ಎಲ್ಲರದು. ಸೊ ಅವಳು ಪದ್ಮ ಏನು ಮಾಡ್ತಾಳೆ, ಅದನ್ನು ಯಾವುದೇ ಭಯವಿಲ್ಲದೆ ಹಾಗೆ ಹಾಕ್ಕೊಂಡ್ಬಿಡ್ತಾಳೆ. ಆಗಲೇ ಒಂದು ವಿಚಿತ್ರ ವಿಷಯ ಆಗುತ್ತೆ. ಪದ್ಮ ಹಾರ ಹಾಕಿಕೊಂಡ ತಕ್ಷಣದಲ್ಲಿ ಅವಳ ಮುಖದಲ್ಲಿ ಒಂದು ಬದಲಾವಣೆ ಕಂಡು ಬಂದಿತು. ಆಕೆಯ ಕಣ್ಣುಗಳಲ್ಲಿ ಒಳ್ಳೆ ಪ್ರಕಾಶಮಾನವಾದ ಬೆಳಕು ಕಂಡಿತು. ಅವಳಿಗೆ ತಾನು ಏನೋ ಮಾಡದೆ ಏನೇನೋ ದೃಶ್ಯಗಳು ಕಣ್ಣ ಮುಂದೆ ಬರುವಂತಾಯಿತು. ಇದೆಲ್ಲ ಅವಳ ಎಕ್ಸ್ಪ್ರೆಷನಿಂದ ಗೊತ್ತಾಗ್ತಾ ಇತ್ತು ಜನಗಳಿಗೆ. ಅವಳು ಎಲ್ಲೋ ಕಳೆದು ಹೋಗ್ತೀನಿ ಅಂತೂ ಅವಳೊಬ್ಬಳೇ ಮನಸ್ಸಿಗೆ ಬಂದಿದ್ದೆಲ್ಲ ಏನೇನೋ ಮಾತಾಡ್ತಾ ಇದ್ಲಂತೆ. ಆಕೆಯ ಮಾತುಗಳು ಹಿಂದಿನ ಕಾಲದ ಭಾಷೆಯಂತೆ ಇರ್ತಿತ್ತು. ಸೊ ಈ ಹಾರ ನಾನೇ ತಾಯಿ ದೇವಿಗೆ ಅರ್ಪಿಸಿದ್ದು. ಇದು ಕೇವಲ ಆಭರಣವಲ್ಲ, ಇದು ದೈವಶಕ್ತಿ. ಇದನ್ನು ತಪ್ಪಾಗಿ ಉಪಯೋಗಿಸಿದರೆ ಹಳ್ಳಿಯ ಮೇಲೆ ಅಪಾಯ ಬೀಳಬಹುದು ಅಂತ ಅವಳು ತನ್ನ ಬಾಯಿಂದ ಉಚ್ಚರಿಸ್ತಾಳೆ. ಜನರು ಬೆಚ್ಚಿ ಬೀಳ್ತಾರೆ. ಏನಿದು, ಪದ್ಮಾಳಿಗೆ ಏನಾಯಿತು ಅಂತ. ಈ ಹಾರ ಅಷ್ಟೊಂದು ಶಕ್ತಿಯುಳ್ಳದಾಗಿದೆಯಾ ಅಂತ. ಅದೇ ಸಮಯದಲ್ಲಿ ಅದೇ ಹಳ್ಳಿಯ ಹಿರಿಯರಾದ ನಾಗಯ್ಯ ಅನ್ನೋರು ಹೇಳ್ತಾರಂತೆ, ನಾನು ಕೇಳಿದ್ದೆ, ಈ ಹಾರ ಒಮ್ಮೆ ಪುರಾತನ ಯೋಧನೊಬ್ಬನು ದೇವರಿಗೆ ಅರ್ಪಿಸಿದ ಹಾರ. ಅದನ್ನು ದೇವರ ಆಶೀರ್ವಾದ ಪಡೆದು ಅನೇಕ ಯುದ್ಧಗಳಲ್ಲಿ ಗೆದ್ದಿದ್ದ. ಆದರೆ ಅದನ್ನು ಒಮ್ಮೆ ಅವನು ಸ್ವಾರ್ಥದಿಂದ ಬಳಸಿದಾಗ ಅವನ ರಾಜ್ಯವನ್ನು ಕೂಡ ನಾಶ ಮಾಡಿದ್ದ ಅಂತೆ. ಇದರಿಂದ ಜನಗಳು ಭಯಬಿದ್ದಂಥ ಜನ ಇನ್ನೂ ತುಂಬ ಭಯ ಬೀಳ್ತಾರೆ. ಈ ಹಾರ ಒಂದು ಶಕ್ತಿಯ ಸಂಕೇತವಾಗಿದೆ, ಆದ್ದರಿಂದ ಇದನ್ನು ಧರ್ಮಪೂರ್ವಕವಾಗಿ ಉಪಯೋಗಿಸಬೇಕು ಎಂಬ ಇನ್ನೊಬ್ಬರು ಹಿರಿಯರು ಅದರಲ್ಲಿ ಹೇಳ್ತಾರಂತೆ. ಆ ದಿನದ ನಂತರ ಪದ್ಮ ಧರಿಸಿದ ಹಾರವನ್ನು ಮತ್ತೆ ಏನು ಮಾಡ್ತಾರೆ, ಎಲ್ಲರೂ ಪೂಜೆ ಸಮೇತ ದೇವಾಲಯಕ್ಕೆ ಮರಳಿಸಲಾಯಿತು. ಆದರೆ ಆತಂಕವಿತ್ತು. ಈಗ ಆ ಶಕ್ತಿಯ ಹಾರವನ್ನು ಹೇಗೆ ಉಪಯೋಗಿಸಬೇಕು ಅಂತ. ಯಾರಿಗೆ ಅದು ತಕ್ಕದ್ದು, ಇದರ ಹಿಂದಿರುವ ಪೂರ್ಣ ಸತ್ಯವೇನು ಅಂತ ಸಾವಿರಾರು ಕ್ವಶನ್ಗಳು ಚಂದನವನದ ಪವಿತ್ರ ಗಾಳಿಯಲ್ಲಿ ಹರಿದಾಡತೊಡಗಿದವು. ಹಳ್ಳಿಯ ಜನರಿಗೆ ಉತ್ತರ ಬೇಕಿತ್ತು ಮತ್ತು ಆ ಉತ್ತರವನ್ನು ಹುಡುಕಲು ಒಬ್ಬ ಧೈರ್ಯವಂತ ಮುಂದಾಗುತ್ತಾನೆ. ಅವನ ಹೆಸರೇ ಆರ್ಯನ್. ಇದಾಗಿತ್ತು, ಇದು ಭಾಗ 2 ಆಗಿತ್ತು. ಈ ಕಥೆಯು ಒಳ್ಳೆ ದಿಕ್ಕಿನಲ್ಲಿ ಸಾಗುತ್ತಿದೆ ಅಂತ ಅನಿಸ್ತಿದೆ. ನೋಡೋಣ, ಕೊನೆಯಲ್ಲಿ ಎಲ್ಲ ಪಾರ್ಟ್ ಆದಮೇಲೆ ಒಂದು ಮೋರಲ್ ಸ್ಟೋರಿ ಇದೆ. ಅದರಲ್ಲಿ ಏನಿದೆ ಅಂತ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಹಾಗೂ ಒಂದು ಲೈಕ್ ಮಾಡಿ.